ನರೇಂದ್ರ ಮೋದಿ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಚುನಾವಣಾ ಹೊತ್ತಲ್ಲಿ ನಟ ಕಂ ರಾಜಕಾರಣಿ ಪ್ರಕಾಶ್ ರೈ ಮತ್ತೆ ಮೋದಿ ವಿರುದ್ಧ ಗುಡುಗಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಪ್ರಕಾಶ್ ರೈ, ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡುವ ನಾಯಕರಿದ್ದರು, ಆದರೆ ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡುವ ನಾಯಕನಿದ್ದಾನೆ ಅಂಥೇಳಿ ಏಕವಚನದಲ್ಲಿ ಮಾತನಾಡಿದ್ದಾರೆ. ಆತ ದೇಶವನ್ನು ಹೇಗೆ ಮಂಗ ಮಾಡ್ತಾ ಇದ್ದಾನೆ ಅಂದರೆ 2019ರಲ್ಲಿ ಗುಹೆ ಸೇರಿಕೊಂಡ ಅಂಥೇಳಿ ಕೇದಾರನಾಥದಲ್ಲಿ ಗುಹೆಯಲ್ಲಿ ಧ್ಯಾನ ಮಾಡಿದ್ದನ್ನು ಟೀಕಿಸಿದ್ದಾರೆ. ಈಗ ಕ್ಯಾಮರಾ ಹಿಡ್ಕೊಂಡು ನೀರೊಳಗೆ ಸೇರಿದ್ದಾನೆ ಅಂಥೇಳಿ ಮೊನ್ನೆ ದ್ವಾರಕೆಗೆ ಹೋದದ್ದನ್ನು ಟೀಕಿಸಿದ್ದಾರೆ. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತುಕೊಳ್ತಾನೆ ಅಂಥೇಳಿ ಏಕವಚನದಲ್ಲಿ ಮತ್ತೆ ಟೀಕೆ ಮಾಡಿದ್ದಾರೆ. ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾನೆ ಅಂಥೇಳಿ ಏಕವಚನದಲ್ಲಿ ಟೀಕಿಸಿದ್ದಾರೆ. ಅವನು ಕರ್ಕಶವಾದ ಲೌಡ್ ಸ್ಪೀಕರ್ ಅಂತೇಳಿ ಟೀಕೆ ಮಾಡಿದ್ದಾರೆ. ಈತ ಒಂದೇ ಭಾರತ್ಗೆ ಬಾವುಟ ತೋರಿದಷ್ಟು ಬಾವುಟವನ್ನು ಸ್ಟೇಷನ್ ಮಾಸ್ಟರ್ ಕೂಡ ತೋರಿಸಿಲ್ಲ ಅಂತೇಳಿ ಗೇಲಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಏಕವಚನದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಕಾಶ್ ರೈ ಕೇಳಿಸ್ಕೊಳ್ಳಿ. ಕ್ಯಾಮರಾಮನ್ ಜೊತೆ ಏನು ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ? ನೋಡಿ, ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ, ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ. ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು. 2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು. ಅಲ್ಲ, ಏನು ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಇಲ್ಲ ನೋಡಿ. ನಾನು ಹೇಳಿದೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದರೆ. ಅಲ್ಲಿ ತನಕ ತೊಗೊಂಡೋಗಾಯ್ತು ಈ ದೇಶವನ್ನು. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ. ನಾನು ಯಾರೋ ಕೇಳಿದ್ರು, ಸರ್ ಈಗ ಇಲ್ಲ ರಾಜ್ಕುಮಾರು, MGR, NTR ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು. ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ. ದಿನಕ್ಕೆ 5 ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದರೆ ಯಾರಪ್ಪನ ದುಡ್ಡು? ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಮೊನ್ನೆ ಒಂದು 11 ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ. ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ನಡೀತು ಅಂತ ಅರ್ಥ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಯ್ಯೋ ಬೇನೋ ಆಜ್ ರಾತ್ 12 ಬಜೆ ಸೆ ಕರ್ಕಶವಾದ ಲೌಡ್ ಸ್ಪೀಕರ್ ನಿಜವಾಗ. ಆಮೇಲೇನೋ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲ ಈ ದೇಶದಲ್ಲಿ. ಏನು ಮಾಡ್ತಿದ್ದಾರೆ ಈ? ಇದೇ ವೇಳೆ ಕಾಂಗ್ರೆಸ್ ಕೂಡ ಪ್ರಧಾನಿ ಮೋದಿ ವಿರುದ್ಧ ಒಂದು ಟ್ವೀಟ್ ಮಾಡಿದೆ. ಏನು ಪ್ರಕಾಶ್ ರೈ ಹೇಳಿದ್ರು ಅದೇ ಥರ ಪ್ರಧಾನಿ ನರೇಂದ್ರ ಮೋದಿ ಬಟ್ಟೆಗಾಗಿ ಅಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಮಾಹಿತಿ ಸಮೇತ ಕೊಟ್ಟಿದೆ. ಮಾಹಿತಿ ಸಮೇತ ನೋಡಿ, ಈ ಥರ ಫೋಟೋ ಹಾಕ್ಬಿಟ್ಟು ಮೋದಿಯ ಕನ್ನಡಕ 1,65,000, ಮೋದಿಯವರ ಪೆನ್ ಇದೆಯಲ್ಲ ಅದಕ್ಕೆ 1,30,000, ಮೋದಿಯವರ ಬಟ್ಟೆ 10 ಲಕ್ಷದ್ದು, ಆಮೇಲೆ ಮೋದಿಯವರ ವಾಚ್ 1,30,000 ಅಂಥೇಳಿ ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಹಾಗಿದ್ರೆ ಮೋದಿ ನಿಜವಾಗ್ಲೂ ಇದೆಲ್ಲ ಶೋಕಿ ತೆರಿಗೆ ದುಡ್ಡಿಂದ ಮಾಡ್ತಾ ಇದ್ದಾರಾ? ಯಾರ್ಯಾರು ಡೌಟ್ ಬರುತ್ತಲ್ಲ, ತೆರಿಗೆ ದುಡ್ಡಿಂದ ಮಾಡ್ತಾ ಇದ್ದಾರಾ? ತೆರಿಗೆ ದುಡ್ಡಿಂದ ಶೋಕಿ ಮಾಡಬಾರ್ದಲ್ಲ, ಯಾರು ಕೂಡ ಮಾಡಬಾರ್ದಲ್ಲ. ಮೋದಿ ಐಷಾರಾಮಿ ಬಟ್ಟೆಗಳಿಗೆ ಸರ್ಕಾರದ ದುಡ್ಡು ಬಳಸ್ತಾರಾ? ಪ್ರಶ್ನೆ. 2018ರಲ್ಲಿ ಈ ಒಂದು ಪ್ರಶ್ನೆಯನ್ನು RTI ಕಾರ್ಯಕರ್ತ ರೋಹಿತ್ ಸಬರ್ವಾಲ್ ಅರ್ಜಿ ಹಾಕಿ ಕೇಳ್ತಾರೆ. RTIಯಿಂದ ಉತ್ತರ ಬರುತ್ತೆ. 3 ಪ್ರಧಾನಮಂತ್ರಿಗಳ ಬಗ್ಗೆ ಮಾಹಿತಿ ಬರುತ್ತೆ. ನಂಬರ್ 1, ಇಡೀ ದೇಶವೇ ದಂಗಾಗೋ ಮಾಹಿತಿ ನೀಡುತ್ತೆ RTI. ಅದರವ್ರು ಹೇಳ್ತಾರೆ, ಮೋದಿ ತಮ್ಮ ಖರ್ಚಿನಲ್ಲೇ ತಮ್ಮ ಎಲ್ಲ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಇದು RTI ಹೇಳಿದ್ದು. ಮೋದಿಗಾಗಿ ಕೇಂದ್ರ ಸರ್ಕಾರ ಯಾವುದೇ ರೀತಿ ಖರ್ಚು ಮಾಡಲ್ಲ, RTI ಹೇಳಿದ್ದು. ಹಾಗಂತ ಇನ್ನಿಬ್ಬರು ನಾಯಕರಿದ್ದಾರೆ. ಯಾರು? ನರೇಂದ್ರ ಮೋದಿ ಯಾವುದೇ ಖರ್ಚು ಮಾಡಲ್ಲ, ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ತಮ್ಮ ಬಟ್ಟೆಗಳಿಗೆ ಸರ್ಕಾರದ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ, ತಮ್ಮ ಸ್ವಂತ ಹಣದಲ್ಲಿ ಬಟ್ಟೆಗಳಿಗೆ ವ್ಯಯಿಸಿದ್ದಾರೆ ಅಂತೇಳಿ RTI 2018ರಲ್ಲಿ ಹೇಳಿತ್ತು. ಈಗಲೂ ಯಾರಾದರೂ RTI ಹಾಕ್ಬೋದು. ಆ ಮಾಹಿತಿ ಬಂದರೆ ಖಂಡಿತವಾಗ್ಲೂ ನಾವು ಅದನ್ನು ಪ್ರಕಟ ಮಾಡ್ತೀವಿ.